ತುಮಕೂರಿನ ಹುನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ವಿಚಾರದಲ್ಲಿ ಕೆಐಎಡಿಬಿ 1,96,00,000 ವಿದ್ಯುತ್ ಬಿಲ್ ಪಾವತಿ ಬಾಕಿ ಉಳಿಸಿಕೊಂಡಿದ್ದರಿಂದ ಸಿದ್ಧಗಂಗಾ ಮಠಕ್ಕೆ ನೀರಿನ ಹಾಹಾಕಾರ ಎದುರಾಗಿತ್ತು. ಕೆರೆಯಿಂದ ಸಿದ್ಧಗಂಗಾ ಮಠಕ್ಕೂ ನೀರು ಹೋಗುತ್ತೆ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡಿದ ನಂತರದಲ್ಲಿ ಎಂಬಿ ಪಾಟೀಲ್ರು ದುಡ್ಡು ಕಟ್ಟಿಸಿದ್ದಾರೆ, ನೀರು ಬಂದಿದೆ. ಹೌದು ಸರ್, 6 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ರು. ದೇಶ ಇದ್ದಂಗಿಲ್ಲ, ಅಲ್ಲಿ ಕಟ್ಸಿರ್ತಾರಷ್ಟೇ. ಯಾಕಂದ್ರೆ ಕೆಐಡಿಬಿಗೆ 1 ಕೋಟಿ ದುಡ್ಡೆಲ್ಲ ಕಟ್ಟೋಷ್ಟು ಬಡತನ ಇಲ್ಲ. 6-7 ತಿಂಗಳಿಂದ ಹಾಗೆ ಬಾಕಿ ಉಳಿಸ್ಕೊಂಡಿರ್ಬೋದು, ಉಳ್ಕೊಂಡಿರ್ಬೋದು. ನಾನು ಉಳಿಯ ಅಂತಲ್ಲ, ಭಾಳ ಸರ್ಕಾರಿ ಸಂಸ್ಥೆಗಳು ಉಳ್ಕೊಂಡಿದೆ, ಅದು ಉಳಿದಿಲ್ಲ ಅಂತಲ್ಲ. VBG ರಾಮ್ ಅಂದರೆ ಇಂಟೆನ್ಷನಲ್ ಕಾಣಿಸ್ತಿಲ್ಲ ನನಗೆ ಅದರಲ್ಲಿ, ಗುರಿಯಾಗಿಸಿ ನನಗೆ ಹಂಗೇನು ಕಾಣಿಸ್ತಿಲ್ಲ ಅದರಲ್ಲಿ. VBG ರಾಮ್ ವಿರುದ್ಧ ದೇಶಾದ್ಯಂತ ಸಮರ ಮಾಡಿರೋ ಕಾಂಗ್ರೆಸ್ನವರು BJP ನಾಯಕ ವಿರುದ್ಧ ಇವತ್ತು ಕಾಂಗ್ರೆಸ್ ಸಿಡಿದಿದ್ದಾರೆ, BJPಯವರು ಸಿಡಿದಿದ್ದಾರೆ ನಾಯಕರು. ಇದರ ವಿರುದ್ಧ ಪತ್ರಿಕೆಗಳಿಗೆ ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಜಾಹೀರಾತು ಕೊಟ್ಟಿದೆ. ಇವತ್ತು ಪೇಪರ್ಗಳಿಗೆ ಯಾರ ಮನೆ ದುಡ್ಡು ಅಂತ ಕೊಟ್ರಿ ಅಂತ ಯತ್ನಾಳ್ ಪ್ರಶ್ನೆ. ಇದು ಅವಹೇಳನಕಾರಿ ಅಂತ ಆಕ್ರೋಶ. ಸುನಿಲ್ ಕುಮಾರ್ ಯೋಜನೆಗಳನ್ನು ವಿರೋಧಿಸಿ, ಅಂದರೆ ರಾಜ್ಯದ್ದು ಗ್ರಾಮ ಪಂಚಾಯಿತಿಗಳಿಗೆ ಜಾಹೀರಾತು ಕೊಟ್ಟರೆ ನಾವು ಒಪ್ಕೋತೀರಾ ನೀವು ಅಂತ ಅವರು ಗಲಾಟೆ ಆಗಿದೆ. ಪ್ರಿಯಾಂಕ ಖರ್ಗೆ ಎಂದಿನಂತೆ ಇದು ಗ್ರಾಮೀಣ ಇಲಾಖೆಯಿಂದ ಕೊಟ್ಟಿರೋ ಜಾಹೀರಾತು. ಮೋದಿಯವರೇ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಒಳ್ಳೆ ಕೆಲಸ ಮಾಡ್ತಿದೆ ಅಂತ ಹೇಳೋದು ಬೇರೆ, ನೀವು ಜಾಹೀರಾತು ಕೊಡೋದು ಬೇರೆ, ಎರಡು ಬೇರೆ ಬೇರೆ. ಇದರಲ್ಲಿ ಏನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ನೋಡೋಣ ಅಂತೆಲ್ಲ ಏನೇನೋ ಅವರು ಹೇಳಕ್ಕೆ ಹೋಗಿದೆ. ಎಂದಿನಂತೆ ಅವರು ಮಾಸ್ಟರ್ ಆಫ್ ಡಿಫೆನ್ಸ್, ಮಾಸ್ಟರ್ ಆಫ್ ಎವ್ರಿಥಿಂಗ್ ಸಾಹೇಬ್ರವರು ಅವರು ಹೇಳಿದ್ದಾರೆ. ಸರಿ, ಗಲಾಟೆ ಆಗಿದೆ, ಈಗ ಕಲಾಪ ಮುಂದಕ್ಕೆ ಹಾಕಿದ್ದಾರೆ. ನೋಡೋಣ ಮುಂದೇನಾಗುತ್ತೆ. ಸಿ ಅವ್ರು ಹೇಳ್ತಿದ್ರಲ್ಲ, ಅದಕ್ಕೆ ಹೇಳ್ಬಿಡ್ತೀನಿ ಅಷ್ಟೇ. ಇದು ಬ್ಯಾಡ್ ಇನ್ ಟೇಸ್ಟ್, ಕೆಟ್ಟ ಸಂಪ್ರದಾಯ ಮತ್ತು ಪದ್ಧತಿ ಇದನ್ನು ಮಾಡಿರೋದು, ಒಳ್ಳೆಯದಲ್ಲ. ಇದು ಸ್ಪೆಸಿಫಿಕ್ ನಿಯಮ ಉಲ್ಲಂಘನೆ ಅಂತ ಇಲ್ಲದಿರಬಹುದು, ಆದರೆ ಇದೆ ಅಂತ ನಂದು. ಕಾಂಗ್ರೆಸ್ ಪಕ್ಷ ಇದನ್ನು ವಿರೋಧ ಮಾಡ್ಬೋದಾಯಿತು, ಆ್ಯಡ್ ಕೊಟ್ಟು, ತಪ್ಪಲ್ಲ. ಪ್ರಿಯಾಂಕ ಖರ್ಗೆ ಅವರು ಪಕ್ಷದ ಕಡೆಯಿಂದ ಮಾಡಿಸ್ಬೋದಾಗಿತ್ತು, ತಪ್ಪಲ್ಲ. ಅದು ಸರ್ಕಾರದ ದುಡ್ಡನ್ನು ಕೊಡೋದು ರಾಂಗ್ ಆಗಬಹುದು. ಯಾಕೆ ರಾಂಗ್ ಆಗಬಹುದು ಅಂದರೆ, ಕೇಂದ್ರದ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ನಾಳೆ ಜಾರಿಗೆ ತರಬೇಕು. ಇದನ್ನು ನೀವು ಇದು ಅಪೋಸ್ ಮಾಡ್ತಿದ್ದೀರಿ, ನಾವು ರೆಸಲ್ಯೂಷನ್ ಮಾಡ್ತೀವಿ ಅಂತೀರಿ, ಎಲ್ಲ ಮಾಡ್ತೀರಿ, ಆಮೇಲೆ ಏನು? ಕ್ಯಾನ್ ಯು ಸೇ ನೋ ಟು ದಿಸ್ ಯೋಜನೆಗೆ? ನಮಗೆ ಬೇಡ ಈ ಯೋಜನೆ ಅಂತ ಹೇಳ್ತೀರೋ? ನಿಮ್ಗೆ ಆ ತಾಕತ್ತಿದೆಯೋ? ಸೊ ಇಂಪ್ಲಿಮೆಂಟ್ ಮಾಡಬೇಕು ನೀವು. ಇಂಪ್ಲಿಮೆಂಟ್ ಮಾಡೋರು ಜೋಕ್ ಅಲ್ವಾ ಈ ಆ್ಯಡ್ ಕೊಟ್ಟರೆ? ನಂಬರ್ 2, ಇದು ಸರಿಯೋ ತಪ್ಪೋ ಬಿಲ್ಲು ಪ್ರಜಾಪ್ರಭುತ್ವ ಪ್ರಕಾರವಾಗಿ ನಿಮಗೆ ಸರಿನೋ ತಪ್ಪೋ ಪ್ರಶ್ನೆ ಬೇರೆ, ನನಗೆ ಸರಿನೋ ತಪ್ಪೋ ಪ್ರಶ್ನೆ ಬೇರೆ. ಪ್ರಜಾಪ್ರಭುತ್ವದ ನಿಯಮಾವಳಿಗಳು ಅಥವಾ ಪದ್ಧತಿ ಪರಂಪರೆಗಳ ಪ್ರಕಾರವಾಗಿ ಸಂವಿಧಾನಬದ್ಧವಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ. ಪ್ರೆಸಿಡೆಂಟ್ ಅಸೆಂಟ್ ಕೊಟ್ಟಿದ್ದಾರೆ, ಅಂದರೆ ಅದು ಸಂವಿಧಾನದ ಭಾಗವಾಗಿ ಅದರ ನಿಯಮಕ್ಕೆ ತಕ್ಕಂತೆ ಪಾಲನೆ ಆಗಿರೋದು. ಅದನ್ನು ನಾನು ವಿರೋಧಿಸ್ತೀನಿ ಅಂದರೆ ನೀವು ಸಂವಿಧಾನ ವಿರೋಧಿ ಯಾಕಾಗಬಾರ್ದು? ನೀವೇ ಅಂಬೇಡ್ಕರ್ ಅಂತೀರಲ್ಲಪ್ಪ, ನೀವು ಅಂಬೇಡ್ಕರ್ನ, ಅದಕ್ಕೆ ನಾನು ಹೇಳೋದು, ಅಂಬೇಡ್ಕರ್ನ ಸೆಲೆಕ್ಟಿವ್ ಆಗಿ ಯೂಸ್ ಮಾಡಬೇಡಿ ನೀವುಗಳು ಅಂತ. ಆಯ್ತಪ್ಪ, ಈಗ ಯಾಕೆ ಅದು ಸಂವಿಧಾನದ ವಿರೋಧಿ ಆಗಬಾರ್ದು? ಹಾಗಾದ್ರೆ ಇಷ್ಟು ಮಾತಾಡೋರು ದೆನ್ ಯು ಶುಡ್ ಸೇ ನಮಗೆ ಬೇಡ ಅಂದ್ಬಿಡ್ತೀರಾ? ಆಗಲ್ಲ. ಇಟ್ಸ್ ವೆರಿ ಬ್ಯಾಡ್ ಇನ್ ಟೇಸ್ಟ್ ಅಡ್ವರ್ಟೈಸಿಂಗ್. ಅದು ಅದಕ್ಕೆ ಹೇಳ್ತೀನಿ, ತುಂಬ ಒಳ್ಳೆ ಟೇಸ್ಟಲ್ಲಿ ಅಂತ ನಾನು ಅನ್ಕೊಂಡ್ರೆ. ಬಟ್ ಪಕ್ಷದಿಂದ ಎಸ್ ಕ್ಯಾನ್ ಬಿ ಕೊಡ್ಬೋದು. ಎಸ್. ಪರಿಷತ್ನ ವಿಪಕ್ಷ ನಾಯಕ ಚಿಲವಾದಿ ನಾರಾಯಣಸ್ವಾಮಿ ವಿರುದ್ಧ ನಿಂದನಾತ್ಮಕ ಪದವನ್ನು ಕಾಂಗ್ರೆಸ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಬಳಕೆ ಮಾಡಿದ್ರಿಂದ ಇವತ್ತಿನ ಕಲಾಪ ಬಲಿಯಾಗಿದೆ. ಸದನದಿಂದ ಹರಿಪ್ರಸಾದ್ರನ್ನ ಅಮಾನತುಗೊಳಿಸುವಂತೆ ಸಭಾಪತಿಗಳಿಗೆ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸಚಿವರ ಅಭಿಪ್ರಾಯವನ್ನು ಸಭಾಪತಿಗಳು ಪಡ್ಕೊಂಡ್ರು. ಮತ್ತೆ ಕಲಾಪ ಆರಂಭಗೊಂಡಾಗಲೂ ಕೂಡ ಮತ್ತೆ ಇದೇ ವಿಚಾರವಾಗಿ ಗದ್ದಲ ಏರ್ಪಡಿತು. ಇದಕ್ಕೆ ಒಪ್ಪದ ವಿಪಕ್ಷ ನಾಯಕ ಚಿಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ನ ಹರಿಪ್ರಸಾದ್ರನ್ನ ಅಮಾನತು ಮಾಡಲೇಬೇಕು ಅಂತ ಪಟ್ಟು ಹಿಡಿದ್ರು. ಆಗಿಲ್ವಲ್ಲ, ಗಲಾಟೆ ಆಗಿದೆಯಂತೆ, ಈಗ ನಾಳೆ ಕಲಾಪ ಹಾಕಿದಾರಂತೆ. ಅವ್ರು ಆ ಪದಗಳನ್ನೆಲ್ಲ ವಿಡ್ರಾ ಮಾಡ್ಕೊಳ್ಳೋದಾದರೆ ಅವ್ರ ಸೀನಿಯಾರಿಟಿಗೆ ಯಾಕೆ ಸಾರ್ ಬಳಸಿದ್ರಿ ನೀವು? ನಿಮ್ದೇನು ಕೊಂಚ ಸೀನಿಯಾರಿಟಿನೇ ಹೇಳ್ತಿರಲ್ಲ ಸಂಸತ್ತು ಅಂತ. ಸಂಸತ್ತು ಅಂತ ಪದ ಬಳಸ್ತಾರಾ? ಬಳಸಿದ್ರೆ ಬಿಡ್ತಾರಾ? ನೀವಲ್ಲಿ ಬಳಸಿರೋ ಪದ ಎಂತೆಂಥದ್ದು ತಲೆ ಹಿಡ್ಕ ಗಿಲೆ ಹಿಡ್ಕ ಅಂತ ಏನೇನೋ ಬಳಸಿದ್ದೀರಲ್ಲ, ಅದು ಓಕೆನಾ? ನಾಳೆ ನಿಮ್ಮ ಪಕ್ಷಕ್ಕೆ ಯಾರೊಬ್ಬರು ಹಿಂಗೆ ಹೇಳ್ಬಿಟ್ಟು ಇದೇ ಕ್ಷಮೆ ಕೇಳ್ಬಿಟ್ರೆ ಓಕೆನಾ ಅದು? ಐ ಡೋಂಟ್ ನೋ, ಐಮ್ ಸರ್ಪ್ರೈಸ್ಡ್ ವಿತ್ ಹಿಮ್ ಅಪ್ಪ ಫಾರ್ ಹಿಸ್ ಎಕ್ಸ್ಪೀರಿಯನ್ಸ್ಗೆ. ಯಾವ ಹೊಸೊಬ್ಬರು ಬಂದ್ರೆ ಕತೆ. ಪೊಲೀಸ್ ಸಿಬ್ಬಂದಿಗೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ನೋಡ್ರಪ್ಪ, ಇನ್ಮಿಂದ ಹುಟ್ಟುಹಬ್ಬ, ವಿವಾಹ, ವಾರ್ಷಿಕೋತ್ಸವ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ರಜೆ ಕೋರದಲ್ಲಿ ಬಂದಿದೆ. ಇದು ರಜೆ ಗ್ಯಾರಂಟಿ ರಜೆ ಅಲ್ಲ, ಕೇಳಿದ್ರೆ ಕೊಡ್ತಾರೆ.
ಹೌದು, ಗ್ಯಾರಂಟಿ ಇನ್ಕಮ್ ಬಿಡಬೇಡಿ ಪೊಲೀಸ್ನವರು ಅಂತಿದ್ದಾರೆ. ಎಲ್ಲ ಒಳ್ಳೆಯದಾಗತ್ತೆ ಮಾಡಿ ಅಂದಿರಿ. ಇನ್ನು ರಾಜ್ಯ ಸರ್ಕಾರ ಸರ್ಕಾರಿ ನೌಕರಿಗೆ ಇನ್ನು ಮುಂದೆ ಖಾದಿ ಬಟ್ಟೆ ಕಡ್ಡಾಯ ಮಾಡುತ್ತಂತೆ. ಪ್ರತಿ ಶನಿವಾರ ಅಂತೆ, ಮೊದಲ ಶನಿವಾರ ಹಾಕಬೇಕಂತೆ. ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಮಳಿಗೆಯಲ್ಲೇ ಖಾದಿ ಬಟ್ಟೆ ಖರೀದಿಸಬೇಕಂತೆ. ಮಂಡಳಿ ರಿಯಾಯಿತಿ ಕೊಡಬೇಕು ಅಂತ ಆದೇಶಿಸಿದಾರಂತೆ. ಯಾಕೆ ಕೊಡಬೇಕು ರಿಯಾಯಿತಿ ಮಂಡಳಿ? ನಮಗೂ ಕೊಡಿ, ಸರ್ಕಾರಿ ನೌಕರರಿಗೆ ಮಾತ್ರ ಯಾಕೆ? ನಮ್ಮ ದುಡ್ಡಲ್ಲಿ ಮಂಡಳಿ ನಡೆಯೋದು, ನಮ್ಮ ದುಡ್ಡಲ್ಲಿ ಸರ್ಕಾರಿ ನೌಕರರು ಸಂಬಳ ತಗೊಳ್ಳೋದು, ನಮಗೆ ಇಲ್ಲದೆ ಇರೋ ರಿಯಾಯಿತಿ ಅವ್ರಿಗೆ ಯಾಕೆ? ನಮಗೂ ಕೊಡಿ. ನಂಬರ್ 1. ನಂಬರ್ 2, ಇದು ಪ್ಯಾಂಟು ಓವರ್ ಕೋಟು ಎಲ್ಲ ಹಾಕೋಬೇಕು ಡ್ಯಾಶ್ ಅಂತ ಹೇಳಿದ್ದಾರೆ. ಇದೇನಿದು? ಇದ್ರ ಬದಲು ನನ್ನ ಪ್ರಕಾರದಲ್ಲಿ ಸರ್ಕಾರಿ ನೌಕರರಿಗೆ ಯೂನಿಫಾರ್ಮೇ ತಂದುಬಿಟ್ರೆ ಹೆಂಗಿರುತ್ತೆ? ಖಾದಿ ಇದು ಬರೀ ಒಂದು ತಿಂಗಳಲ್ಲಿ ಒಂದು ದಿನಕ್ಕಷ್ಟೇ. ಅದೇ ಬೇಡ, ಖಾದಿ ಯೂನಿಫಾರ್ಮೇ ತಂದುಬಿಡಿ ಪರ್ಮನೆಂಟಾಗಿ ಎಲ್ಲ ದಿನಕ್ಕೂ. ಅದೇನೋ ಯೋಚನೆ ಮಾಡಿಲ್ಲ. ಯಾರ್ಯಾರಿಗೋ ಮಾಡಿದ್ದೀರಲ್ಲ, ಯೂನಿಫಾರ್ಮ್ ಕೊಡಿ, ಯೋಚನೆ ಮಾಡಿರಿ. ನೋಡೋಣ ಸರ್ಕಾರಿ ನೌಕರ, ಈಗ ಸರ್ಕಾರಿ ನೌಕರರು ಹೇಳ್ತಾರೆ ಇದಕ್ಕೆ ಇದು ಬೇರೆ ಇದು ಕೊಡಿ, ಒಂದು ಅಲಯನ್ಸ್ ಕೊಡಿ ಇದಕ್ಕೆ ಬಟ್ಟೆಗೀಗ. ಸೊ ಈಗ ಬಟ್ಟೆ ಅಲಯನ್ಸ್ ಕೊಡ್ತೀರಾ? ಕೊಟ್ಟಿದ್ದಾರೆ, ಕಾಪಾಡಬೇಕು. ನಿನ್ನೆ ಹೃದಯಾಘಾತದಿಂದ ನಿಧನರಾದಂತಹ ಕಾರ್ಮಿಕ ಮುಖಂಡ ಅನಂತ ಸುಬ್ಬರಾವ್ಗೆ ಇವತ್ತು ಸರ್ಕಾರಿ ಗೌರವಗಳೊಂದಿಗೆ ವಿದಾಯವನ್ನು ಹೇಳಲಾಯಿತು. ಬೆಳಗ್ಗೆ ವಿಜಯನಗರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವರಾದ ರಾಮಲಿಂಗಾರೆಡ್ಡಿ, ಸಂತೋಷ್ ಲಾಡ್ ಎಲ್ಲರೂ ಕೂಡ ಹೋದ್ರು, ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಬಳಿಕ ಮಾತನಾಡಿದಂತಹ ಸಿಎಂ ಹಲವು ವರ್ಷಗಳಿಂದ ಸುಬ್ಬರಾವ್ ಕಾರ್ಮಿಕರ ಧ್ವನಿಯಾಗಿದ್ರು ಅಂತ ಅವರನ್ನ ನೆನಪು ಮಾಡಿಕೊಂಡ್ರು. ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಹೇಳಿದ್ರು. ಇನ್ನು ಕೆಲ ಗಂಟೆಗಳ ಕಾಲ ವಯಾಲಿಕಾವಲ್ನ ಸಿಪಿಐ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸರ್ಕಾರಿ ಗೌರವ ಸಲ್ಲಿಕೆ ಮಾಡಲಾಯಿತು. ನಂತರ ನಿಮಾನ್ಸ್ನಲ್ಲಿ ಇಡಲಾಗಿದೆ. ನಾಳೆ ಅವರ ಪುತ್ರಿ ಆಗಮನ ಆಗುತ್ತೆ. ಆ ನಂತರದಲ್ಲಿ ವೈದ್ಯಕೀಯ ಆಸ್ಪತ್ರೆಗೆ ದೇಹ ದಾನವನ್ನು ಮಾಡ್ತಾರೆ. ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ. ಅವರು ಕಾರ್ಮಿಕರ ಧ್ವನಿಯಾಗಿದ್ದರು. ನಾನು ಈ ಒಂದು ತಿಂಗಳಿಂದ KSRTC ಕಾರ್ಮಿಕರ ಪರವಾಗಿ ಅವರು ಬಂದಿದ್ದರು, ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಬಂದಿದ್ದರು. ಅವರಿಂದ ಅವರ ಸಾವಿನಿಂದ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಅವರ ಸುಮಾರು 177 ಕೋಟಿ ರೂಪಾಯಿದ ಆಸ್ತಿಯನ್ನು ಇಡಿ ಮುಟ್ಗೋಲು ಹಾಕೊಂಡಿದ್ದಾರೆ. ಇಲ್ಲಿಗ ಅದು ಹೆಚ್ಚು ಕಡಿಮೆ 320 ಕೋಟಿವರೆಗೂ ಬಂದಂಗಿದೆ. ಹಳೆಯದೆಲ್ಲ ಸೇರಿಸಿದ್ರೆ 2300 ಕೋಟಿ ಅಕ್ರಮ ಅಂತ ಅವ್ರದ್ದು ಲೆಕ್ಕಾಚಾರ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ, ಕೋರ್ಟ್ ಏನು ಮಾಡುತ್ತೆ ಈ ದುಡ್ಡನ್ನು, ಮುಂದಿನ ಇಟ್ಕೋತಾರೋ ರಿಲೀಸ್ ಕೊಡ್ತಾರೋ ಮುಂದೆ ಯಾವತ್ತೋ ಗೊತ್ತಿಲ್ಲ. ನಟ ಮಯೂರ್ ಪಟೇಲ್ ಇವತ್ತು ಅಪಘಾತವನ್ನ ಮಾಡಿದ್ದಾರೆ. ಅದು ಕುಡಿದು ವಾಹನ ಚಲಾವಣೆ ಕಳೆದ ರಾತ್ರಿ ಆಗಿರುವಂತಹ ಘಟನೆ. ಇವತ್ತಲ್ಲ, ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಬಳಿ ಘಟನೆ ಸಂಭವಿಸಿದೆ. ಕುಡಿದು ವಾಹನ ಚಲಾವಣೆ ಮಾಡಿರುವುದು ತಪಾಸಣೆ ವೇಳೆಯಲ್ಲಿ ಖಾತ್ರಿಯಾಗಿದೆ. ಸದ್ಯ ಘಟನೆ ಸಂಬಂಧ ಕಾರು ಚಾಲಕ ಶ್ರೀನಿವಾಸ್ ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಗುಂಡಾಕಿ ಗುದ್ಕೊಂಡಿದ್ದು ಎಲ್ಲ ಸರಿ, ಏನೋ ಮರಕ್ಕೋ ಬಾಗಲ್ಗೋ ಎಲ್ಲ ಗುದ್ಕೊಂಡ್ರೆ ನಿಮ್ಮ ಮನೆ ಬರ ಅನ್ಬೋದು. ಯಾರ್ಯಾರ್ದ ಕಾರಕ್ಕೆ ಗುದ್ಬಿಟ್ರೆ ಪಾಪ ಅವ್ರೆಲ್ಲ ಏನು ಮಾಡಬೇಕು? ಸರಣಿ ಅಪಘಾತ ಆಗಿದೆ. ಅವ್ರೇನು ಮಾಡಬೇಕು? ಎಲ್ಲರದು ರಿಪೇರಿ ಮಾಡಿಸ್ಕೊಡ್ಬೇಕು, ಇಲ್ಲದ್ರೆ ಬಿಡಬಾರ್ದು. ಪೊಲೀಸ್ನವರು ಕೋರ್ಟಿಂದ ಆದೇಶ ಕೊಡಿಸ್ಬೇಕು. ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮತ್ತೆ ಇನ್ನೇನದು, ನೀವು ಮರಕ್ಕೆ ಗುದ್ಕೊಂಡ್ರೆ ಗುದ್ಗೋ ಹೋಗು ಅನ್ಬೋದು. ಅವರೇ ಅವ್ರಿಗೆ ಮಾಡ್ಕೊಂಡ್ರೆ ಆಯ್ತು. 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಗೆ ತೆರೆ ಬಿದ್ದಿದೆ. ದೆಹಲಿಯ ವಿಜಯ್ ಚೌಕದಲ್ಲಿ ಬೀಟಿಂಗ್ ರಿಟ್ರೀಟ್ ಸಮಾರಂಭ ನಡೆಯಿತು. ಎಲ್ಲ ಆರ್ಮಿಯ 3 ವಿಭಾಗಗಳಿಂದ ಅದ್ಭುತವಾದಂಥ ಬ್ಯಾಂಡ್ ಪ್ರದರ್ಶನ ಇತ್ತಲ್ಲಿ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ ಎಲ್ಲರೂ ಅದರಲ್ಲಿ ಪಾಲ್ಗೊಂಡರು.